ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ವಸತಿ ಇಲಾಖೆ ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ಬಡವರಿಗೆ ಸೂರು ಕಲ್ಪಿಸುವ ವಿಚಾರದಲ್ಲಿ ಕ್ರಾಂತಿಕಾರಿ ಕೆಲಸ ಆಗುತ್ತಿದೆ. 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಬಡವರಿಗೆ ಮನೆ ನಿರ್ಮಿಸಿಕೊಡುವ ಯೋಜನೆಗೆ ಕಾಯಕಲ್ಪ ನೀಡಲಾಗಿದೆ. ಬಡ ಕುಟುಂಬಗಳಿಗೆ ಮನೆ ಕೊಡುವ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಅವಧಿಯಲ್ಲಾಗಲಿ, ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಾಗಲಿ ಒಂದೇ ಒಂದು ಮನೆಯನ್ನು ಕಟ್ಟಿಕೊಟ್ಟಿರಲಿಲ್ಲ. ಬಡವರಿಗೆ ಸೂರು ಕಲ್ಪಿಸಲು ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಬರಬೇಕಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರು ಬಡವರ ಪರ ಕಾಳಜಿ ವಹಿಸಿ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗೆ ಚಾಲನೆ ನೀಡಿದ್ದಾರೆ. 1,80,000 ಮನೆಗಳ ನಿರ್ಮಾಣ ಕಾರ್ಯಕ್ಕೆ ವೇಗ ದೊರೆತಿದ್ದು, ಮೊದಲ ಹಂತದಲ್ಲಿ ಕಳೆದ ವರ್ಷ 36,789 ಮನೆ ಹಂಚಿಕೆ ಮಾಡಲಾಗಿದ್ದು, ಇದೀಗ ಎರಡನೇ ಹಂತದಲ್ಲಿ ಈ ತಿಂಗಳ 29ರಂದು ರಾಜ್ಯದ 29 ಜಿಲ್ಲೆಗಳಲ್ಲಿ ಒಟ್ಟು 202 ಯೋಜನೆಗಳಡಿ 42,345 ಮನೆಗಳ ಹಂಚಿಕೆಗೆ ಸಿದ್ಧತೆ ನಡೆಸಲಾಗಿದೆ. ರಾಜ್ಯದಲ್ಲಿ ಏಕಕಾಲದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮನೆಗಳ ಹಂಚಿಕೆ ಆಗುತ್ತಿರುವುದು ಇದೇ ಮೊದಲು. ಮನೆಗಳ ಹಂಚಿಕೆಗೆ ಹುಬ್ಬಳ್ಳಿಯಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯುತ್ತಿದೆ. ಇಲ್ಲಿಯೂ 1,300 ಮನೆ ನಿರ್ಮಾಣವಾಗುತ್ತಿದ್ದು, 1,008 ಮನೆ ಹಂಚಿಕೆಯಾಗುತ್ತಿದೆ. ಇದೇ ರೀತಿ ಸಿರಾ, ರಬಕವಿ, ಬನಹಟ್ಟಿ, ಸಿಂಧಗಿ, ಬೆಂಗಳೂರಿನ ಶಿವಾಜಿನಗರ ಸೇರಿದಂತೆ ರಾಜ್ಯದ ಎಲ್ಲೆಡೆ ಮನೆ ಹಂಚಿಕೆ ನಡೆಯಲಿದೆ. ಯಾವುದೇ ಖಾಸಗಿ ಅಪಾರ್ಟ್ಮೆಂಟ್ಗೆ ಕಡಿಮೆ ಇಲ್ಲದಂತೆ ಸುಂದರ ಹಾಗೂ ಸುಸಜ್ಜಿತವಾಗಿ ಸಕಲ ಮೂಲ ಸೌಕರ್ಯದೊಂದಿಗೆ ಮನೆಗಳ ನಿರ್ಮಾಣವಾಗಿದೆ. ಉತ್ತಮ ಗುಣಮಟ್ಟದ ಮನೆಗಳ ಬಗ್ಗೆ ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. 96ನೇ ಇಸ್ವಿಯೊಳಗೆ ನಾವು ಇಲ್ಲಿ ವಾಸ ಮಾಡ್ತಿದ್ದೆವು. ಈಗ ನಮ್ಗೆ ಸರ್ಕಾರ ಗೌರ್ಮೆಂಟ್ ಮನೆ ಕೊಟ್ಟದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಇದು ಪ್ರತಿಯೊಬ್ಬರಿಗೂ ಉಪಯೋಗ ಐತಿ, ಬಡ ಜನಕ್ಕೆ ಭಾಳ ಉಪಯೋಗ ಐತಿ. ಹಾಸ್ಪಿಟಲ್ ಕಟ್ಟಿಸ್ಕೊಟ್ಟಾರ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ, ಡಿ.ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಜಮೀರ್ ಅಹಮದ್ ಸಾಹೇಬರು और जनप्रिय शासक प्रसाद अब्बैया को धन्यवाद। यहाँ पर हर नमूने की फैसिलिटीज है, गटरों की फैसिलिटीज है, पानी की फैसिलिटीज है और यहाँ पर दवाखाना बनाया जा रहा है, आंगनवाड़ी बनाया जा रहा है। हम अपने मिनिस्टरों का तहे दिल से शुक्रिया अदा करते हैं। मुख्यमंत्री सिद्धरामಯ್ಯ ಸಾಹೇಬರು ಹಾಗೂ ಜಮೀರ್ ಅಹಮದ್ ಸಾಹೇಬರು, ವಿಜಯಾನಂದ ಕಾಯಕಪ್ಪನವರು ಹಾಗೂ ಸ್ಲಂ ಬೋರ್ಡಿನಿಂದ ನಮಗೆ ಇಲ್ಕಲ್ಲಿನಲ್ಲಿ ಮನೆಗಳನ್ನು ನಿರ್ಮಿಸಿಕೊಟ್ಟಿರುತ್ತಾರೆ। सबके लिए गवर्नमेंट के जो भी एप्लीकेशन डाले थे उन सबको इधर गवर्नमेंट के घर दिए जा रहे हैं। यहाँ पर पानी का फैसिलिटी है, 24 घंटे पानी है और गटर का पूरा फैसिलिटी किए हैं और अपार्टमेंट माशाल्लाह बहुत अच्छा किए हैं। एक ब्लॉक में 12 घर बनाए हैं और उसमें पूरा सिंटैक्स दिए हैं और जो भी आम लोग को जो जरूरत है वो सब भी जरूरत का फ्राहम पूरा इधर फ्राहम किया गया है। और इसके लिए हम सब जो भी जितनों को भी ये घर आया है गवर्नमेंट का, उन सबके दिल से, उन सबकी तरफ से मैं तहे दिल से शुक्रिया अदा करती हूँ। सीएम सिद्धरामैया सर, डीसीएम शिव कुमार सर, हाउसिंग मिनिस्टर बीजेड जमीर सर और हमारे एमएलए प्रसाद अब्बैया सर का दिल से बहुत बहुत शुक्र अदा करती हूँ। ನಾವು 12 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ವಿ. ಈಗ 1 ಲಕ್ಷ ಕಟ್ಟಿಸಿಕೊಂಡು ನಮಗೆ ಒಂದು ಮನೆ ಕಟ್ಟಿಕೊಟ್ಟಿರುತ್ತಾರೆ. ಅದು ತುಂಬಾ ಚೆನ್ನಾಗಿದೆ. ಮನೆ ಕಟ್ಟಿಕೊಟ್ಟ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ, ಜಮೀರ್ ಅಹಮದ್ ಸರ್ ಅವರಿಗೆ, ಕೊಳಗೇರಿ ಅಧಿಕಾರಿಗಳಿಗೆ ತುಂಬಾ ಧನ್ಯವಾದಗಳು. ಇಲ್ಲಿ ಮತ್ತೊಂದು ವಿಚಾರ ಹೇಳಬೇಕಿದೆ. ಈ ಎಲ್ಲಾ ಮನೆಗಳ ಹಂಚಿಕೆ ವಿಚಾರದಲ್ಲಿ ಫಲಾನುಭವಿಗಳ ವತಿಯಿಂದ ಪಾವತಿ ಆಗದೆ ಮನೆಗಳ ನಿರ್ಮಾಣ ಅರ್ಧಕ್ಕೆ ನಿಂತಿತ್ತು. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ಮಾಡಿ ಬಡವರು ರಸ್ತೆಯಲ್ಲಿ ವಾಸಿಸುತ್ತಿರುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು 10 ಬಾರಿ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಫಲಾನುಭವಿಗಳು ರೂಪಾಯಿ 1 ಲಕ್ಷ ವಂತಿಕೆಯನ್ನು ಮಾತ್ರ ಪಾವತಿಸುವಂತೆ ಹಾಗೂ ಬಾಕಿ 4 ಲಕ್ಷ ರೂಪಾಯಿ ಫಲಾನುಭವಿಗಳ ವಂತಿಕೆಯನ್ನು ಸರ್ಕಾರವೇ ಪಾವತಿಸುವ ಮಹತ್ವದ ನಿರ್ಧಾರ ಕೈಗೊಂಡರು. ಇದರಿಂದಾಗಿ
ಬಡವರು ನೆಮ್ಮದಿಯಾಗಿ ತಮ್ಮ ಸ್ವಂತ ಮನೆಯ ಕನಸು ನನಸಾಗುವಂತೆ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಪರ ಕಾಳಜಿಗೆ ಇದೊಂದು ಸಾಕ್ಷಿಯಾಗಿದೆ.